ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ. ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಅಡಿಕೆಯ ಬೆಲೆ ಶಿವಮೊಗ್ಗದಲ್ಲಿ ಎಷ್ಟು ಇದೆ ಒಂದು ಕ್ವಿಂಟಲ್ಗೆ ಅಂತ ನೋಡ್ಕೊಂಡು ಬರೋದಾದರೆ, ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಹಾಸ ಅಡಿಕೆ ಬಂದು 67,000ದಿಂದ 88,000 ರೂಪಾಯಿ, 67,000ದಿಂದ 88,000 ರೂಪಾಯಿವರೆಗೆ ತೀರ್ಥಹಳ್ಳಿಯಲ್ಲಿ ಹಾಸ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಬೆಟ್ಟೆ ಅಡಿಕೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ 48,000ದಿಂದ 62,000, 48,000ದಿಂದ 62,000 ರೂಪಾಯಿವರೆಗೆ ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಬೆಟ್ಟೆ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಗೊರಬಲು ಅಡಿಕೆ ಬಂದು ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಬಂದು 34,000ದಿಂದ 42,000 ರೂಪಾಯಿ ಗರಿಷ್ಠ ಬೆಲೆಯಾಗಿದೆ. 34,000ದಿಂದ 42,000 ರೂಪಾಯಿ ಗರಿಷ್ಠ ಬೆಲೆಯಾಗಿದೆ ತೀರ್ಥಹಳ್ಳಿಯಲ್ಲಿ ಗೊರಬಲು ಅಡಿಕೆದು. ಹಾಗೆ ತೀರ್ಥಹಳ್ಳಿಯಲ್ಲಿ ರಾಸಿ ಇಡೀ ಅಡಿಕೆ ಬಂದು 44,000ದಿಂದ 53,000, 44,000ದಿಂದ 53,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಹಾಸ ಅಡಿಕೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ 65,000ದಿಂದ 70,000. ಹಾಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಯ ಬೆಲೆ 59,000ದಿಂದ 61,000 ರೂಪಾಯಿ ಒಂದು ಕ್ವಿಂಟಲ್ಗೆ. ಹಾಗೆ ನೋಡೋದಾದರೆ ಹೊಸನಗರದಲ್ಲಿ ರಾಸಿ ಅಡಿಕೆಯ ಬೆಲೆ 50,000ದಿಂದ 54,000 ರೂಪಾಯಿ. ಹಾಗೆ ಹೊಸನಗರದಲ್ಲಿ ರಾಸಿ ಇಡೀ ಅಡಿಕೆ ಬಂದು 45,000ದಿಂದ 54,000. ಶಿವಮೊಗ್ಗದಲ್ಲಿ ರಾಸಿ ಅಡಿಕೆಯ ಬೆಲೆ 51,000ದಿಂದ 54,000. ಹಾಗೆ ಭದ್ರಾವತಿಯಲ್ಲಿ ಹೊಸ ರಾಸಿ ಇಡೀ ಅಡಿಕೆ ಬಂದು 49,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ಗರಿಷ್ಠ ಬೆಲೆ. ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆ ಬಂದು 39,000ದಿಂದ 43,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ನೋಡಿ ಸ್ನೇಹಿತರೆ.